ಅಗ್ರಜ, ಈ ಪ್ರಾಂತ್ಯವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಾಗ ಬಂದು ನಮ್ಮನ್ನು ಹಿಂಸಿಸುವರು. ಮುಂದೆ ದಂಡಾಕಾರಣಕ್ಕೆ ಹೋಗೋಣವೇ? ಹಾಗೇ ಆಗಲಿ ಅಣ್ಣ. ಲಕ್ಷ್ಮಣ. ಅಗ್ರಜ, ಅಲ್ಲಿ ನೋಡು, ದೂರದಲ್ಲಿ ಕೆಂದೋಳು ಮುಸುಕಿದಂತೆ ಭಾಸವಾಗುತ್ತಿರುವುದು. ಸಮೀಪಕ್ಕೆ ಹೋಗಿ ನೋಡಿಕೊಂಡು ಬಾ. ಅಗ್ರಜ, ಸಹೋದರ, ಮತ್ತಾರೂ ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತವಾಗಿ ಇತ್ತನ ಬರುತ್ತಿರುವನು. ತಾವು ಅಪ್ಪಣೆ ನೀಡಿದರೆ ಆತನನ್ನು ಆತನ ಪರಿವಾರವನ್ನು ಧ್ವಂಸ ಮಾಡಿ ಬರುತ್ತೇನೆ. ಶಾಂತನಾಗು ಸಹೋದರ. ಭರತನು ಇಂದು ಮುಂದೆ ಆಲೋಚಿಸದ ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಪುನಃ ಬಂದಿದ್ದರೂ ಸಹ ನಮ್ಮನ್ನು ಪುನಃ ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ಬಂದಿರಬಹುದು. ನಿಧಾನಿಸು, ವಿಚಾರಿಸಿ ನೋಡೋಣ. ಅಣ್ಣ, ಎಲ್ಲಿ ಹುಡುಕಿದರು ಅಣ್ಣನ ಸುಳಿವೇ ಸಿಗುತ್ತಿಲ್ಲ. ನಡೆ, ಮುಂದೆ ಕಾಣುವ ಆ ಅರಣ್ಯದಲ್ಲಿ ನೋಡೋಣ. ನಡೆಯೋಣ. ಅಲೆದಲೆದೋ ನಾವು ಅಡವಿಯೊಳಿಂದೋ ಅಲೆ ಅಲೆದೋ ನಾವು ಅಡವಿಯೊಳಿಂದೋ ದಾರಿಯ ಕಾಣದೆ ಬಳಲುತ್ತಲಿರುವೆಯೋ. ದಾರಿಯ ಕಾಣದೆ ಬಳಲುತ್ತಲಿರುವೆಯೋ. ಎಲ್ಲಿರುವೆ ರಾಘವ ಕಾನನ ಮಾದರಿ, ಎಲ್ಲಿರುವೆ ರಾಮ. ಅಣ್ಣ ರಾಮಚಂದ್ರ, ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಅಣ್ಣ ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಾನು ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಮನಸ್ಸು ಆತರಿಸುತ್ತಿರುವುದು.
ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು, ಹೇಳುವೆಯಾ ಭರತ? ಹೇಳುವೆನು ಅಣ್ಣ. ಭರತ, ನಮಗೆ ಹಕಾರ ಉಕಾರಗಳ ರಸಪಾನ ಮಾಡಿಸಿದ, ಸಪ್ತ ಋಷಿಗಳಲ್ಲೇ ಶ್ರೇಷ್ಠ ಎನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ. ಗುರು ವಸಿಷ್ಠರು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ ಭರತ. ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಪತಿಯ ಹೆದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನು ಹಾಡದೆ ನಮ್ಮನ್ನು ಬೀಳ್ಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ, ನನ್ನ ಹೆತ್ತ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಹರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮವೇ ಭರತ. ಛೇ, ಬಿಡು ಅವರ ಚಿಂತೆಯನ್ನು ಅಣ್ಣ. ಭರತ, ಹೀಗೆ ಬಾ ಅಣ್ಣ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ ವೀರರಾದ 4 ಜನ ಸುಪುತ್ರರನ್ನು ಪಡೆದಲ್ಲದೆ ಕಟುವಾಂಗ ಎಂಬ ಬಿರುದಿಂದಲೂ ಪುಷ್ಪರಥ ಎಂಬ ಹನ್ವರ್ತ ನಾಮಗಳಿಂದಲೂ ದೇವತೆಗಳ ಯುದ್ಧ ಕಾಲದಲ್ಲಿ 10 ದಿಕ್ಕುಗಳ ಒಬ್ಬನೇ ಅರ್ಥಿಕವಾಗಿ ಓಡಾಡಿ ದಶರಥ ಎಂಬ ಬಿರುದನ್ನು ಪಡೆದಿರುವ ನನ್ನ ಪೂಜ್ಯ ತಂದೆಯವರು, ನನ್ನ ಹೆತ್ತ ಜನಕ ದಶರಥ ಚಕ್ರವರ್ತಿಯವರು ಕ್ಷೇಮದಿಂದಿರುವರೇ ಭರತ. ಎಲ್ಲರ ಕ್ಷೇಮವೂ ಅಂತ್ಯವಾಯಿತಣ್ಣ. ಅಂದರೆ ಭರತ ಏನನ್ನು ಹೇಳುತ್ತಿರುವೆ? ಅಣ್ಣ, ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾ ಅಗಣಿತ ಗುಣನಿಧಿ ಎಂದೆನಿಸುತ್ತೆ ಅಗಣಿತ ಗುಣನಿಧಿ ಎಂದೆನಿಸುತ್ತೆ ಜಗದೋ ಪ್ರಖ್ಯಾತಿಯಂ ಪಡೆದಿರ್ಪ ಜನಕ ಗುರಿಗೈದು ಅಯ್ಯೋ ಜನಕ ಮಿಗೆ ಗುರಿಗೈದೆ ಸುಗುಣದೇ ಪರಲೋಕ ಸೇರಿದ ಜನಕ ಸಹೋದರ ಜನಕ ತಂದೆ ಪರಲೋಕ ಸೇರಿದೆಯಾ ಜನಕ ತಂದೆ ಪರಲೋಕ ಸೇರಿದೆಯಾ ವಿಧಿಯೇ ತಂದೆ ಪರಲೋಕ ಸೇರಿದೆಯಾ ಜಾನಕಿ ಘೋರ ವಿಧಿಯೇ ಘೋರವೇನಿದೋ
ಬೇಗನೆ ನಮ್ಮನ್ನು ಬಿಟ್ಟು ಪರಲೋಕ ಸೇರಿದನೆ. ನಾವೆಂತಹ ಪಾಪಿಗಳು ಸಹೋದರ, ನಾವೆಂತಹ ಪಾಪಿಗಳು. ಜನಕನ ಅಂತ್ಯಕಾಲದಲ್ಲಿ ಆತನ ಸೇವೆ ಮಾಡುವ ಪುಣ್ಯವು, ಕಡೆಗೆ ಆತನ ದೇಹ ಸಂಸ್ಕಾರವ ಪುಣ್ಯವು ನಮಗೆ ಲಭಿಸದಂತಾಯಿತೆ. ಹೇ ಜನಕ, ನಾವೆಂತಹ ಪಾಪಿಗಳು ಸಹೋದರ, ನಾವೆಂತಹ ಪಾಪಿಗಳು. ಅಗ್ರಜ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದ ನೀನು ನಿರ್ದೋಷಿಯು. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡದೆ ಬಂದ ನಾನಲ್ಲವೇ ಪಾಪಿ? ಪೂಜ್ಯ ತಂದೆಯವರ ಸೇವೆ ಮಾಡಿ ಕೃತಾರ್ಥರಾದ ಭರತ ಶತ್ರುಘ್ನರಲ್ಲವೇ ಪುಣ್ಯಶಾಲಿಗಳು? ಇಲ್ಲ ಲಕ್ಷ್ಮಣ, ನಮಗೂ ಆ ಪುಣ್ಯವೂ ಲಭಿಸಲಿಲ್ಲ. ತಂದೆಯ ಮರಣಕಾಲದಲ್ಲಿ ನಾವುಗಳು ಸಹ ಸಮೀಪದಲ್ಲಿರಲಿಲ್ಲ. ಏನು ಏನು ಭರತ, ತಂದೆಯವರ ಅಂತ್ಯಕಾಲದಲ್ಲಿ ನೀನು ಸಹ ಅವರ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ ಜನಕ, ಜನಕ, ಭರತ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಜನ ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಮರಣ ಕಾಲದಲ್ಲಿ ಒಬ್ಬರೂ ಸಹ ಗಂಗೋಜಲಕವನ್ನು ಬಿಡಲಿಲ್ಲವೇ? ಅಯ್ಯೋ ಭರತ, ಅಣ್ಣ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗು ಸಹೋದರ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ತಾಯಿ ಆಜ್ಞೆ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ನೀನು ಹೊರಡು ಸಹೋದರ. ಅಣ್ಣ, ತ್ರಿಕರಣ ಸಾಕ್ಷಿಯಾಗಿಯೂ ನಾನು ನಿಮ್ಮ ಸೇವಾ ಭಾಗ್ಯವನ್ನು ಬಯಸಿದ್ದೇನೆಯೇ ಹೊರತು ನಿನ್ನ ಸಿಂಹಾಸನವನ್ನು ಬಯಸಿದವನಲ್ಲ. ಕೋಸಲ ಸಿಂಹಾಸನವನ್ನೇರಲು ಸತ್ಯ ಧರ್ಮ ಸ್ವರೂಪನು ನಮ್ಮ ತಂದೆಯ ಸಮಾನಾದ ನೀನಲ್ಲದೆ ನಾವಾರೂ ಅರ್ಹರಲ್ಲ. ನೀನಿಲ್ಲದ ಅಯೋಧ್ಯೆ ಅರಣ್ಯವಾಗಿರುವುದು. ನಾನು ಅಲ್ಲಿ ವಾಸ ಮಾಡಲಾರೆನು. ಆದುದರಿಂದ ನೀನು ಅಯೋಧ್ಯೆಗೆ ಬಂದು ನಿನ್ನ ವಿಯೋಗದಿಂದ ಬಳಲುತ್ತಿರುವ ಪ್ರಜೆಗಳು, ಮಾತೆಯವರು ನಮ್ಮನ್ನು ಸಂತೋಷಪಡಿಸಬೇಕೆಂದು ನಾನು ಶತ್ರುಘ್ನನು ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆವು ಅಣ್ಣ. ಪ್ರಿಯ ಸಹೋದರರೇ, ನೀವು ನನ್ನಲ್ಲಿಟ್ಟಿರುವ ಸೋದರ ವಾತ್ಸಲ್ಯವು ಅಸಾಧಾರಣವಾದುದು. ಆದರೆ ನಿಮ್ಮ ತಾಯಿ ಆಜ್ಞೆ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆಯೇ ನಾನು 14 ವರ್ಷ ವನವಾಸವು ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಒಂದು ವೇಳೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ನೀವಿನ್ನು ಪಟ್ಟಣಕ್ಕೆ ನಡೆಯಿರಿ ಸಹೋದರರೇ. ಅಣ್ಣ, ನನಗಾಗಿ ಬಿಟ್ಟಿರುವ ರಾಜ್ಯವನ್ನು ನಾನಾಗಿಯೇ ಮನಪೂರ್ತಿ ಭಕ್ತಿಯಿಂದ ನಿಮಗರ್ಪಿಸುತ್ತಿರುವೆನು. ನೀನಾಗಿಯೇ ಅದನ್ನು ಬಯಸತಕ್ಕವನಲ್ಲ. ಹೀಗಿರುವಲ್ಲಿ ದತ್ತಾಪಹಾರ ದೋಷಕ್ಕೆ ಗುರಿಯಾಗಲು ಕಾರಣವೇನಿರುವುದು ಅಣ್ಣ? ಪ್ರಿಯ ಸಹೋದರ ಭರತ, ನೀವ್ಯಾರು ಏನು ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಕೊನೆಯದಾಗಿ ನನ್ನದೊಂದು ಬೇಡಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಭರತ, ಧರ್ಮಕ್ಕೆ ಸಮ್ಮತವಾದನ್ನು ಕೇಳು, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಅಗ್ರಜ, ಯಾವ ಪಾದದಿಂದ ಗಂಗೆಯು ಹರಿದು ಲೋಕ ಪಾವನೆ ಎನಿಸಿದಳು? ಯಾವ ಪಾದವು ಬಲೀಂದ್ರ ಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿತು? ಯಾವ ಪಾದವು ಪ್ರಪಂಚಕ್ಕೆ ಭೂತವಾಗಿರುವುದು? ಯಾವ ಪಾದಗಳನ್ನು ದೇವತೆಗಳು ಪೂಜಿಸುವರು? ಯಾವ ಪಾದದ ಧೂಳಿನಿಂದ ಋಷಿಗಳ ಆಶ್ರಮವೆಲ್ಲವೂ ಪವಿತ್ರವಾಗುವುದೆಂದು ಭಾವಿಸಿರುವರು? ಅಂತಹ ಪಾದದಲ್ಲಿರುವ ಪಾದುಕೆಗಳನ್ನು ಕೊಟ್ಟಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಸಿಂಹಾಸನದ ಮೇಲಿಟ್ಟು ಪಟ್ಟಾಭಿಷೇಕ ಮಾಡಿ ನೆಪ ಮಾತ್ರಕ್ಕೆ ನಾನು ರಾಜನಾಗುವೆನು. 14 ವರ್ಷ ಕಳೆದ ಮರುದಿನವೇ ನೀವು ಬಾರದಿದ್ದರೆ ನಿಮ್ಮ ಪಾದಸಾಕ್ಷಿಯಾಗಿಯೂ ಅಗ್ನಿ ಪ್ರವೇಶ ಮಾಡುವೆನು. ಇದೇ ನನ್ನ ಬೇಡಿಕೆ. ಪ್ರಿಯ ಸಹೋದರರೇ,
ಬಹಳ ಸಂತೋಷ. 14 ವರ್ಷ ವನವಾಸವು ಮುಗಿದ ಮರುದಿನವೇ ನಿಮಗೆ ದರ್ಶನವನ್ನು ಕೊಡುತ್ತೇನೆ. ತೆಗೆದುಕೊಳ್ಳಿ ಪಾದುಕೆಗಳನ್ನು. ಇವು ಪರಮ ಪಾವನ ಪಾದುಕೆಯೋ, ಇವು ಕೋಸಲ ರಾಜ್ಯಭಾರ ದುರಿಣೋ ಶಿರದಿ ಧರಿಸುತ್ತೆ, ಇದನ ಶಿರದಿ ಧರಿಸುತ್ತೆ. ಇದರಿಂದ ಮಗೆ ಅಧಿಕವಾದ ಅಭ್ಯುದಯವು ರಾಮ ರಾಮ ಪರಂಧಾಮ ದಶರಥ ರಾಮ. ರಾಮ ಪರಂಧಾಮ ದಶರಥ ರಾಮ. ಮಾಶಿರ ರಾಮ ಸದಾ ರಾಮ ನಾಮ. ವಾಶಿರ ನಾಮ ಸದಾ ರಾಮ ನಾಮ. ರಾಮ ಪರಮ ಪವನ ರಾಮ ರಾಮ. ದಶರಥ ನಂದನ ತಟಕಿ ಮದನ. ದಶರಥ ನಂದನ ತಟಕಿ ಮದನ. ಜನಕಿ ರಮಣ ನೀನೇ ಸದ್ಗುಣಧಾಮ. ಜನಕಿ ರಮಣ ನೀನೇ ಸದ್ಗುಣಧಾಮ. ರಾಮ ರಾಮ ಪರಮ ಪವನ ರಾಮ. ಜಾನಕಿ, ಸ್ವಾಮಿ, ನೋಡೆ ಈ ವನದಂದವ ಸೀತಾ, ನೋಡೆ ಈ ವನದಂದವ ಸೀತಾ, ನೋಡೆ ಈ ವನದಂದವ. ಜಾನಕಿ, ಸ್ವಾಮಿ, ನೋಡೆ ಈ ವನದಂದವ ಸೀತಾ, ನೋಡೆ ಈ ವನದಂದವ ಸೀತಾ, ನೋಡೆ ಈ ವನದಂದವ. ಜಾನಕಿ, ಸ್ವಾಮಿ, ಜಾನಕಿ, ಪ್ರಾಣಿ, ಜಾನಕಿ. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ. ಜಾನಕಿ, ಹೌದಲ್ಲವೇ ಸ್ವಾಮಿ? ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ, ಚಲುವಲಿ ಬೆಳೆದಿಹ ಗುಲಾಬಿಯ. ಸೀತಾ, ಮಲ್ಲೆ
ಮಲ್ಲಿಗೆ ಜಾಜಿ ಸಂಪಿಗೆ ಚಲುವಲಿ ಬೆಳೆದಿಹ ಗುಲಾಬಿಯ ಪ್ರೇಮದ ನಿಧಿಯ ಸೂಸುತ್ತಲೇ ಹೋದೋ ನನಗೆ ಪ್ರೇಮದ ನಿಧಿಯ ಸೂಸುತ್ತಲೇ ಹೋದೋ ಇಂಪಿನ ಕಂಪಿನ ಆನಂದವ ಇಂಪಿನ ಕಂಪಿನ ಆನಂದವ ನೋಡೆ ಈ ವನದಂದವ ನೋಡೆ ಈ ವನದಂದವ ನೋಡೆ ಈ ವನದಂದವ ಜಾನಕಿ ಸ್ವಾಮಿ ಹೌದಲ್ಲ ಚಂದಿರ ಹೋದನೆ ಸುಂದರ ನಯನೆ ಜಾನಕಿ ಚಂದಿರ ಹೋದನೆ ಸುಂದರ ನಯನೆ ಮಧುರ ಮೋಹದ ಮಂದಸ್ಮಿತ ಗಮನೆ ಜಾನಕಿ ಚಂದಿರ ಹೋದನೆ ಸುಂದರ ನಯನೆ ಮಧುರ ಮೋಹದ ಮಂದಸ್ಮಿತ ಗಮನೆ ಮಧುರ ಮೋಹದ ಮಧುರಾಂಗ ಹೋದನೆ ಮಧುರ ಮೋಹದ ಮಧುರಾಂಗ ವದನೆ ಪರಿಮಳ ಸೂಸುವ ಸುಗಂಧವ ಪರಿಮಳ ಸೂಸುವ ಸುಗಂಧವ ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ಸೀತಾ ಜಾನಕಿ ಪ್ರಾಣೇಶ್ವರ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ ಆಹಾ ಎಷ್ಟೊಂದು ಮನೋಹರವಾಗಿರುವುದು ಹೌದಲ್ಲವೇ ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸೀತಾ ಸುಖಪಿಕ ನಾದಗಳಿಂದಲೂ ಕೂಡಿರುವ ಈ ತಂಗಾಳಿಯಿಂದ ಕೂಡಿರುವ ಈ ಪಂಚವಟಿ ಎಷ್ಟೊಂದು ಮನೋಹರವಾಗಿರುವುದಲ್ಲವೇ ಜಾನಕಿ ಹೌದಲ್ಲವೇ ಸ್ವಾಮಿ ಜಾನಕಿ ಪ್ರಾಣೇಶ್ವರ ಹಂಸ ತೋಲುಕ ತಲಪದ ಮೇಲೆ ಕುಳಿತು ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ ಸ್ವಾಮಿ ಜಾನಕಿ ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅಕ್ಷಯವಾದ ಸೌಭಾಗ್ಯವು ನನ್ನ ಬಾಳಿನಲ್ಲುಂಟೆ. ಪದೇ ಪದೇ ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ. ಅದು ಅಲ್ಲದೆ ಆ ಅರಮನೆಯ ವಾಸಕ್ಕಿಂತಲೂ ಈ ಅರಣ್ಯವಾಸವೇ ನನ್ನ ಮನಸ್ಸಿಗೆ ಸುಖದಾಯಕರವಾಗಿರುವುದು. ಪ್ರಾಣೇಶ್ವರ ಜಾನಕಿ ಆಶಾ ಜೀವನ ಶುಭ ದಿನ ಹೊಸತನ ಬರುದ ಕಣ್ಣಿನ ಆಶಾ ಜೀವನ ಶುಭ ದಿನ ಹೊಸತನ ಬರುದ ಕಣ್ಣಿನ ಜಾನಕಿ
ಜಾನಕಿ? ಹೊಸತನ ಬಯಸಿದೆ ಜಾನಕಿ ಅನುದಿನ ಆಶಾ ಜೀವನ ಶುಭದಿನ ಹೊಸತನ ಆಶಾ ಜೀವನ ಶುಭದಿನ ಕನೆಯೇ ವನವೇ ಜಾನಕಿ, ನಿಜ ಸೀತಾ ನಿಜ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸನಲ್ಲವೇ ಸ್ವಾಮಿ? ಅದು ಸರಿ, ಫಲವನ್ನು ತರಲು ಆದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ಖಡ್ಗವಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ನೀಡುವಷ್ಟರಲ್ಲಿ ಈ ಖಡ್ಗವನ್ನು ನಾನೇ ಪಡೆದು ಆ ರಾಕ್ಷಸನನ್ನು ಸಂಹರಿಸಿ ಬಂದೆ ಅಣ್ಣ. ಕಡೆಗೂ ಸಂಹರಿಸಿದೆ? ಹೌದು ಅಣ್ಣ. ಚಿಂತೆ ಇಲ್ಲ. ನಿಮ್ಮ ಆತ್ಮರಕ್ಷಣೆಗಾಗಿ ಆ ಖಡ್ಗವು ನಿನ್ನಲ್ಲಿರಲಿ. ಫಲವನ್ನು ಪರ್ಣಶಾಲೆಯಲ್ಲಿಡು. ಹಾಗೇ ಆಗಲಿ ಅಣ್ಣ. ಗೋನದಳು ನನ್ನಂತೆ ಯಾರ್ಯಾರೋ ಭುವನದಳು ನನ್ನಂತೆ ಯಾರ್ಯಾರೋ ಚಲದೀಂ ಬಲದೀಂ ಶೌರ್ಯದಳು ಚಲದೀಂ ಬಲದೀಂ ಶೌರ್ಯದಳು ಬೆರೆಯುವೆಳು. ಪ್ರಾಣಿಯಂ ಜಯ ಜಾಣಯ ನಾನು ಗೋಳಿಯದನ್ನ ಸಮಾನರ್ಯಾರು. ಪ್ರಾಣಿಯಂ ಜಯ ಜಾಣಯ ನಾನು ಗೋಳಿಯದನ್ನ ಸಮಾನರ್ಯಾರು. ಮನುಜರ ಬೆಳೆದು ತಿರವಂ ಕಡೆದು ಮನುಜರ ಬೆಳೆದು ತಿರವಂ ಕಡೆದು ರೋಡ ಸಹಿತನ ನುಂಗುವೆನು. ರೋಡ ಸಹಿತನ ನುಂಗುವೆನು. ರೋಡ ಸಹಿತನ ನುಂಗುವೆನು. ಭುವನದಳು ನನ್ನಂತೆ ಯಾರ್ಯಾರೋ. ಅಪ್ಪ, ನನ್ನ ಗಂಡನ್ನು ಕೊಂದಾಗಿನಿಂದ ಈ ದಡ್ಡಾರಣ್ಯಕ್ಕೆ ನಾನೇ ಅಧಿಪತಿಯಾಗಿರುವನು. ನನ್ನ ಮಗನಾದ ಜಂಬುಕುಮಾರನು ಯಾವ ಸಾವು ರೋಗ ಬರದೆ ಸೂರ್ಯನನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಈಗ ಹೋಗಿ ನನ್ನ ಮಗನನ್ನು ಹುಡುಕಿಕೊಂಡು ಬರುವನು. ಅಯ್ಯೋ ಜಂಬುಕುಮಾರ, ಕಂದ ಎಲ್ಲಿರುವೆ? ಅಯ್ಯೋ ಅಯ್ಯೋ ಜಂಬುಕುಮಾರ, ಯಾರೋ ಪಾಪಿಗಳು ನನ್ನ ಮಗನನ್ನು ಕೊಂದು ಆಗಿರುವಲ್ಲ. ರಕ್ತವು ಮಡಗಟ್ಟಿ ಹರಿಯುತ್ತಿರುವುದು.
ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ಗದಗದೆ ರೈದು ನುಂಗಿ ಬಿಡುವರು. ದುರದೌತರಿವೆ ನರರನ್ನು ಬರಿ ಕೊಡುವೆ, ದುರದೌತರಿವೆ ಎನ್ನ ಕಂದನ ಕೊಂದ ಪಾಪಿಯ, ಎನ್ನ ಕಂದನ ಕೊಂದ ಪಾಪಿಯ ಕುತ್ತಿಗೆ ಹಿಡಿದು ರಕ್ತವ ಕುಡಿವೆ, ಕುತ್ತಿಗೆ ಹಿಡಿದು ರಕ್ತವ ಕುಡಿವೆ, ದುರದೌತರಿವೆ ನರರನ್ನು ಬರಿ ಕೊಡುವೆ, ದುರದೌತರಿವೆ. ಅಬ್ಬ, ನನ್ನ ಮಗನಿಂದ ಕೊಂದ ಪಾಪಿಗಳು ಎಲ್ಲೂ ಹುಡುಗಿರುವುದು ಕಾಣ್ತಿರವಲ್ಲ, ಅವರು ಇಲ್ಲೇ ಎಲ್ಲೂ ಅಡಗಿರಬಹುದು. ನರವಾದನೆ ಬರ್ತಿರೋದು, ಇಲ್ಲೇ ಎಲ್ಲೇ ಅಡಗಿರಬಹುದು. ಅವರು ನನ್ನ ಕೈ ಹಿಡಿದರೆ ಗದಗದೆ ರಗಿದು ನುಂಗಿ ಬಿಡುವೇನು. ಅಲ್ಲಿ ಯಾರೋ ಕುಡಿದಿರಬಹುದು, ಅವರೇ ನನ್ನ ಮಗನನ್ನು ಕೊಂದಿರಬಹುದು. ಇಂದು ನಾನು ಕೊಂದುವೇನು ಆನಂದವಾ, ಇಂದು ನಾನು ಕೊಂದುವೇನು ಆನಂದವಾ, ಇಂದು ನಾನು ಕೊಂದುವೇನು ಆನಂದವಾ, ತಂದೆಯ ಬಿಡಿದು ಮಾರ್ಗವಾ, ಇಂದು ನಾನು ಕೊಂದುವೇನು ಆನಂದವಾ. ಕರಕಂಡ ಮುಟ್ಟೆಗಿದ್ದು ಗಡಿಗೆಯ ಮಾಡಿಕೊಂಡು, ಕರಕಂಡು ಮುಟ್ಟೆಗಿದ್ದು ಗಡಿಗೆಯ ಮಾಡಿಕೊಂಡು ಮುಡಿದುಕೊಳ್ಳುವುದು. ಇಂದು ನಾನು ಇಂದು ನಾನು ಇಂದು ನಾನು ತಿನ್ನುವೆನು ಆನಂದವಾ. ಅಲ್ಲಿ ಯಾರೋ ಕುಡಿದಿರುವುದು, ಅವರೇ ನನ್ನ ಮಗನನ್ನು ಕೊಂದು ಬಿಡುವುದು. ಅವರು ನನ್ನ ಕೈ ಸಿಕ್ಕಿದರೆ ನುಂಗಿ ಬಿಡುವನು. ಇವರನ್ನು ನುಂಗುವನಂತ ಹೋದರೆ ಈತನು ಬಹಳ ಮನೋಹ. ಇವರನ್ನು ಮದುವೆಯಾದರೆ ಶಂಭು ಕುಮಾರ ಅಂತಹ 12 ಮಕ್ಕಳನ್ನಾದರೂ ಪಡೆಯಬಹುದು. ಏನು ರೂಪು, ಏನು ಲಾವಣ್ಯ, ಇದನ್ನು ಕೊಂದು ನಾನು ಯಾವ ಕರ್ಮವನ್ನು ಅನುಭವಿಸಲಿ. ಇವರನ್ನು ಮದುವೆಯಾದರೆ ಶಂಭುಗಾರಂತಹ ಮಕ್ಕಳನ್ನು ಮಸ್ತಾಗಿ ಪಡೆಯಬಹುದು. ನಾನೀಗ ನಾನೀಗಲೇ ವಾಯ್ದುವೆ, ನಾನೀಗ ನಾನೀಗಲೇ, ನಾನೀಗ ನಾನೀಗಲೇ ವಾಯ್ದುವೆ, ನಾನೀಗ ನಾನೀಗಲೇ. ಏನಾದರೂ ಆಗಲಿ ಜೀವನನು, ಏನಾದರೂ ಆಗಲಿ ಜೀವನನು, ನಾನೀಗ ನಾನೀಗಲೇ ವಾಯ್ದುವೆ, ನಾನೀಗ ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಕಲ್ಲವನ್ನು ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಮಲ್ಲಗಳ ಹಾಕಿ ವಲ್ಲಭನ 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 ಕೂಡಿಕೊಂಡು ಗಂಡನಾಗಿ ಮಾಡಿಕೊಂಡು, ನಾನೀಗ ನಾನೀಗಲೇ ವಾಯ್ದುವೆ, ನಾನೀಗ ನಾನೀಗಲೇ. ಗಂಡು ಮಲ್ಲಿಗೆ ಹೂವ ಬಂಡೆಯಲ್ಲಿ ಮುಡಿದುಕೊಂಡು, ಗಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ಗಂಡವನ್ನು ಕುಡಿಯುತ್ತಾ ಗಂಡನಾಗಿ ಮಾಡಿ, ನಾನೀಗ 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 ನಾನೀಗಲೇ ವಾಯ್ದುವೆ, ನಾನೀಗ ಈಗಲೇ. ಅಬ್ಬಾ, ಇವರು ನುಂಗುವ ಅಂತ ಹೋದರೆ ನನ್ನ ಮನಸ್ಸೇ ಬರ್ತಿರುವಲ್ಲ. ನಾನು ಈಗಲೇ ಹೋಗಿ 18 ವರ್ಷ ಬಾಲ್ಯ ಧರಿಸಿ ಇವರನ್ನು ವರಿಸುವೆನು. ಜೈ ಶಾಂಭವಿ. ನಾನೀಗ ನಾನೀಗಲೇ ವರಿಸುವೆ, ನಾನೀಗ ನಾನೀಗಲೇ. ನಾನೀಗಲೇ ವರಿಸುವೆ, ನಾನೀಗ
ಏನು ಲಾವಣ್ಯ, ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ಮೂ ಜಗದೊಳಗೆ, ಜಗದೊಳಗೆ ಮೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಆಹಾ, ಏನು ರೂಪು, ಏನು ಲಾವಣ್ಯ! ಈತನನ್ನು ನೋಡ್ತಿದ್ದರೆ ನನ್ನ ಮನಸ್ಸೇ ನಿಲ್ಲದಲ್ಲ. ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಪಡೆಯುತ್ತೇನೆ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಹೃದಯವಲ್ಲ ಬಾ ಬಾ ಬಾ. ಓ ಪ್ರಿಯಾ, ಬಾ ಪ್ರಿಯಾ. ಯಾರಮ್ಮ ನೀನು? ಅಯ್ಯೋ ಅಮ್ಮ ಎಂದು ಕರೆಯಬಾರದು ಪ್ರಿಯಾ. ನಿನ್ನ ನಾಮಾಂಕಿತವೇನು? ಆ, ನಿನ್ನ ಪುರವಾವುದು? ನನ್ನಿಂದ ಏನಾಗಬೇಕು? ಇಲ್ಲಿಗೆ ಅದಕ್ಕಾಗಿ ಬಂದೆ. ಬಹಳ ಉದ್ದ ಆಯ್ತು ಪ್ರಿಯಾ, ಸ್ವಲ್ಪ ತುಂಡು ತುಂಡಾಗಿ ಕೇಳಬಾರದೆ ಪ್ರಿಯಾ. ಯಾರಮ್ಮ ನೀನು? ಅಮ್ಮ ಅಂತ ಕರಿಬೇಡಿ, ನಿಮ್ಮ ಮಕ್ಕಳಿಗೆ ಅಮ್ಮ ಆಗ್ತೀನಿ, ನಿಮಗೆ ಅಮ್ಮ ಆಗಲ್ಲ. ನಿನ್ನ ನಾಮಾಂಕಿತವೇನು? ಹೇಳಲೇಬೇಕೆ? ಹೇಳಲೇಬೇಕು. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸರ್ಪನಕ ಎಂದು ಕರೆಯುವರು. ಏನು? ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದನಲ್ಲ ಆ ರಾವಣನ ಸಹೋದರಿಯೇ? ಏನೋ ಏನಾಗಬೇಕು? ನಿಮ್ಮಿಂದ ಅದಾಗಬೇಕಾಗಿತ್ತು. ಅದಾಗಬೇಕಾಗಿತ್ತು ಎಂದರೆ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ಆಹಾ, ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೇನು. ಈ ರೂಪವನ್ನು ನೋಡಿ ಮನಸೋತು ಕರಗಿ ನೀರಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದು ಬಾರಿ ಹಿಡಿಕೋಬಾರ್ದ ಕೈನ? ನೀನು ಅಸುರ ಕನ್ಯೆ, ಆದ್ರೇನಂತೆ ಮಕ್ಕಳೇ ನಾನು ಲಗ್ನವಾಗಲು ಸಾಧ್ಯವಿಲ್ಲ. ಯಾಕೋ? ಧನುಜಳು ನೀನು ಮನೋಜರು ನಾವು. ಆದ್ರೇನು ಪ್ರಿಯಾ? ಧನುಜಳು ನೀನು ಮನೋಜರು ನಾವು. ಮನಸ್ಸಿ ಜನಾಟಕ್ಕೆ ಮನಸಿರಬಹುದೇ? ಇರಬಾರದೆ. ಮನಸ್ಸು ಜನಾಟಕ್ಕೆ ಮನಸಿರಬಹುದೇ? ನ್ಯಾಯವೇ ನಿನಗಿದು ಮಾಯದ ಕುಮಾರಿ. ನಮಗಿದೆ ನ್ಯಾಯ. ನ್ಯಾಯವೇ ನಿನಗಿದು ಮಾಯದ ಕುಮಾರಿ. ಜಯವಲ್ಲವೇ ಜಯವಲ್ಲವೇ ಎನ್ನಯ ಜನ್ಮವು. ಖಂಡಿತ ಇಲ್ಲ. ನ್ಯಾಯವೇ ನಿನಗೆ ಅಮ್ಮ. ಅಮ್ಮ ಅನ್ಬೇಡಿ ಪ್ರಿಯಾ, ನನ್ನ ನೀನು ಮನಸ್ಸಿಗೆ ದುರ್ಜಳು. ನೋವಾಗುತ್ತೆ. ನಾನು ಮನುಜರು, ಆದ್ರೇನಂತ? ನಾನು ಲಗ್ನವಾಗಲು ಸಾಧ್ಯವಿಲ್ಲ. ಯಾಕೆ ಪ್ರಿಯಾ? ವಿರಹ ವೇದನಿಂದ ನೊಂದು ಬೆಂದು ಬಂದಿರುವೆನು. ದಯಮಾಡಿ ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ಇಲ್ಲಿ ನೋಡು, ನನ್ನ ಪತ್ನಿಯು ನನ್ನ ಪಕ್ಕದಲ್ಲಿಯೇ ಇರೋಳು. ಅವಳ ವಿಷಯ ನನಗೆ ಬೇಡ. ಆಕೆಯನ್ನು ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡ್ಕೊಳ್ಳಿ. ವಾಯುಸಾಕ್ಷಿಯಾಗಿ ಕೈ ಹಿಡಿಯಲು ಸಾಧ್ಯವೇನಮ್ಮ? ನಾವು ನೀವು ಒಂದ್ಸರಿ ಹಿಡ್ಕೊಳ್ಳೋಣ. ನಿನಗಿನ್ನೂ ಲಗ್ನವಾಗಿಲ್ಲವೇನು? ಅಯ್ಯೋ, ಆಗಿತ್ತು. ಆಹಾ ಯುದ್ಧದಲ್ಲಿ ನನ್ನ ಗಂಡ ನೆಗೆದು ಬಿದ್ದು ಹೋದ. ಆಹಾ. ಅವತ್ತಿಂದ ಒಂಟಿಯಾಗಿದ್ದೆ. ಜಂಟಿಯಾಗೋದಕ್ಕೆ ಯಾರು ಸಿಕ್ಕಿರ್ಲಿಲ್ಲ. ಮಕ್ಕಳೇನು ಇಲ್ಲವೇ? ಆ? ಮಕ್ಕಳೇನು ಇಲ್ಲವೇ? ಆ ವಿಷಯ ಕೇಳ್ಬೇಡಿ ಪ್ರಿಯಾ, ನಂಗೆ ನೋವಾಗುತ್ತೆ. ಏತಕ್ಕಾಗಿ? ಮಕ್ಕಳಿದ್ರು ನಿಂತ ಹೇಳಿದ್ರೆ ಎಲ್ಲಿ ನಾವೊಂದು ಮದುವೆ ಮಾಡ್ಕೊಳ್ಳೋದಿಲ್ವೋ ಏನೋ. ಮಕ್ಕಳೇ ಇಲ್ಲ ಪ್ರಿಯಾ. ಹೌದೇ? ನೀನು ಮದುವೆಯಾಗಲು ಕಾತರಿಸುತ್ತಿರುವೆ. ಬಹಳ ಕಾತರವಾಗಿರುವೆನು ಪ್ರಿಯಾ. ಇಲ್ಲಿಗೆ ಮಳೆ ಬರ್ತಾ ಇದೆಯಲ್ಲ. ಜಾನಕಿ,
ಈಕೆಯನ್ನು ನೋಡಿದರೆ ನನಗೆ ಏಕೋ ಭಯವಾಗುತ್ತಿದೆ. ಯಾಕಮ್ಮ ತಾಯಿ ನೋಡು, ಹೀಗೆ ಬಾ ಜಾನಕ. ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲಮ್ಮ. ನಾನು ನೀನು ಜೊತೆಯಲ್ಲಿ ಅನನ್ಯವಾಗಿ ಜೀವನ ಮಾಡೋಣ. ಇದೇನು ಸ್ವಾಮಿ, ನಾಚಿಕೆ ಇಲ್ಲದೆ ಮಾತನಾಡುತ್ತಿರುವಳಲ್ಲ? ನಾಚಿಕೆಯೇ? ಹಾಗಂದರೇನು? ಜಾನಕಿ ಅಮ್ಮ, ಅಮ್ಮ ಅನ್ಬೇಡಿ ಪ್ರಿಯ. ಇಲ್ಲಿಗೆ ನಾನು ಓರೋನೇ ಬಂದಿಲ್ಲ, ಮತ್ತೆ ನನ್ನ ಸಹೋದರನಾದ ಲಕ್ಷ್ಮಣನ ಬಂದಿರೋನು. ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ಈಡೇರಬಹುದು. ನಿಮಗೆ ಸಹೋದರ ಬೇರೆ ಇದ್ದಾನೆ? ಹೌದು, ನಿಮ್ಮ ಹಾಗೆ ಸುಂದರವಾಗಿರುವನೆ? ನನಗಿಂತಲೂ ಸುಂದರವಾಗಿರುವನು. ಅಮ್ಮ, ಆದ್ದರಿಂದಲೇ ಆತನ ಲಕ್ಷ್ಮಣ ಎಂದು ಕರೆಯುವುದು. ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಅವನ್ನೇ ನಮ್ಮ ಸಹೋದರತ್ತೆ ಮಗ. ಹೌದು, ಆದ್ರೂ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬಾರದಲ್ಲ ಮನಸ್ಸು ಪ್ರಿಯ? ಮಾಡಮ್ಮ. ಮನಸ್ಸು ಮಾಡ್ಬೇಕಲ್ಲ, ನೀವು ಮನಸ್ಸು ಮಾಡಬಹುದಾಗಿತ್ತಲ್ಲ ಪ್ರಿಯ? ನಾನು ಏಕಪತ್ನಿ ಸತ್ತನು, ಪರಸ್ತ್ರೀಯರು ನನಗೆ ಸಹೋದರಿಯ ಸಮಾನ. ನನ್ನ ಮಡದಿಯು ನನ್ನ ಪಕ್ಕದಲ್ಲೇ ಇರುವಳು ನೋಡು. ಅಯ್ಯ, ಈಗಲೂ ಅವಳನ್ನು ತ್ಯಜಿಸು, ನನ್ನನ್ನು ವರಿಸು, ಆಗಲೂ ನೀವು ಏಕಪತ್ನಿ ವ್ರತಸ್ಥರೇ ಆಗುವುದಿಲ್ಲ. ಖಂಡಿತವಾಗಿಯೂ ಹಾಗಾಗುವುದಿಲ್ಲ. ನೀನು ಲಗ್ನ ಬೇಕೋ ಬೇಡವೋ? ಬೇಕು. ಹಾಗಿದ್ದ ಪಕ್ಷದಲ್ಲಿ ನೀನೀಗ ಹೋಗಲೇಬೇಕು. ನೀವು ಆಗಲ್ಲ. ಖಂಡಿತವಾಗಿಯೂ ಇಲ್ಲ. ಆಗದೇ ಇಲ್ಲ. ಇಲ್ಲ. ಸರಿ ಪ್ರಿಯ, ಅಲ್ಲಿಗೆ ಹೋಗುವೆನು. ಅವರು ನನ್ನನ್ನು ವರಿಸದಿದ್ದರೆ ಪುನಃ ಪುನಃ ಇಲ್ಲಿಗೆ ಬರುವನು. ಹೋಗಮ್ಮ, ಒಲಿಸುವನು ನಿನ್ನನ್ನು. ಬರಲೇ? ಹೋಗಿ ಬಾ. ಬರಲೇ? ಮತ್ತೆ ಬರಬೇಡ, ಹೋಗು ತಾಯಿ. ಬಿಡುವುದಿಲ್ಲ ಪ್ರಿಯ. ತಂಪನ್ನು ಚೆಲ್ಲಿದೆ, ತಂಪನ್ನು ಚೆಲ್ಲಿ ಜಿಂಕೆಯಂತೆ ಓಡಿ ಬಂದು ನಿನ್ನ ಸೇರುವೆ, ಮಿಂಚಿನಂತೆ ಓಡಿ ಬಂದು ನಿನ್ನ ಕಾಡುವೆ. ಬಾ ನನ್ನನ್ನೆಲ್ಲ ಹಾಡಿ ಕುಣಿಯು, ನಾವು ಸೇರಿ ನಲಿಯು, ನಾವು ಕೂಡಿ ಕುಣಿಯು. ನಿಜ, ಆತ ಕಪ್ಪುಗೆ ದಪ್ಪುಗೆ ಒಂಥರ ಇದ್ದಾನೆ. ಈತ ಹಾಗಲ್ಲ, ತೆಳ್ಳಗೆ ಬೆಳ್ಳಗೆ ಕೆಂಪಗಿದ್ದಾನೆ. ಏನೇನೋ ಗುರಿ ಇಟ್ಟು ನೋಡುತ್ತಿರುವನಲ್ಲ. ಅಲ್ಲೇನಿದೆ ಪ್ರಿಯ? ಎಲ್ಲ ಸುಂದರವಾಗಿ ಇಲ್ಲಿರುವುದು ನೋಡಬಾರದೆ? ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ, ಓ ಪ್ರಿಯ. ಯಾರಮ್ಮ ನೀನು? ಪ್ರಿಯ, ನೋವಾಗುತ್ತೆ, ಕೆಳಗಿಳಿಸಿ ಪ್ರಿಯ. ನಾನು ಪ್ರಿಯ, ಬಾನು ಪ್ರಿಯ. ಯಾರಮ್ಮ ನೀನು? ಹೇಳಲೇಬೇಕೆ? ಹಾ, ಹೇಳಲೇಬೇಕೆ? ಹೌದು. ನಿನ್ನ ದೇಶ ಯಾವುದು? ಇಲ್ಲಿಗೆ ಏತಕ್ಕೆ ಬಂದಿರುವೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕ ನಕನಕ ಸೂರ್ಪನಕ ಎಂದು ಕರೆಯುವರು ಪ್ರಿಯ. ಓಹೋ, ನೀನು ಲಂಕಾಧೀಶ್ವರನ ಸಹೋದರಿಯೇ? ಹೌದು. ಹಾಗಾದರೆ ನೀನು ಅಸುರ ಕನ್ಯೆ. ಆದ್ರೇನಂತೆ ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯ. ನನ್ನಿಂದ ಸಾಧ್ಯವಿಲ್ಲ. ಯಾಕೋ? ಅದು ಅಲ್ಲದೆ ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರರು ಬಂದಿರುವರು. ಅಯ್ಯೋ, ನೀವು ಅವರ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಪ್ರಿಯ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದದ್ದು. ಹಾಗಾದರೆ ನೀನು ನನಗೆ ಅತ್ತಿಗೆ ತಂದ್ರಲ್ಲ ಒಂದೊಂದ್ಸರಿ ಕೊತ್ತಿಗೆಗೆ. ಅಲ್ಲಿಗೆ ಹೋಗಿದ್ದೇನೋ ನಿಜ, ಆದ್ರೆ ನಾನು ಏಕಪತ್ನಿ ವ್ರತಸ್ಥ, ಪರರ ಸ್ತ್ರೀಯರನ್ನು ಕಣ್ಣೆತ್ತಿ ಸಹ ನೋಡುವುದಿಲ್ಲ ಎಂದು ಹೇಳಿ ಕಳಿಸಿರುವರು ಪ್ರಿಯ. ನೀವಾದರೂ ನೋಡಬಾರದೆ? ಲಗ್ನವನ್ನು ಮಾಡಿಕೊಳ್ಳಬಾರದೆ? ಸಾಧ್ಯವಿಲ್ಲ. ಯಾಕೆ ಪ್ರಿಯ? ವಿರೋಧ ನುಡಿಗಳ ನುಡಿಯುವರೇ, ವಿರೋಧ ನುಡಿಗಳ ನುಡಿಯುವರೇ, ಪರಿಪರಿಯಿಂದಲೂ ಸರಸವನಾಡುತ್ತ, ಪರಿಪರಿಯಿಂದಲೂ ಸರಸವನಾಡುತ್ತ, ವಿರೋಧ ನುಡಿಗಳ ನುಡಿಯುವರೇ. ಸಾರಿ ಬೇಡನೀಗ ನೆರೆಸಾಗು ದೂರಕ್ಕೀಗ ಬೇಗ, ಸಾರಿ ಬೇಡನೀಗ ನೆರೆಸಾಗು ದೂರಕ್ಕೀಗ ಬೇಗ. ತೋರದ ಮುಖವ ಸಾರುವುದನುಚಿತ, ತೋರದ ಮುಖವ ಸಾರುವುದನುಚಿತ, ಅರುಳ ಮರುಳ ಪರ ಪುರುಷರುಣಿ. ವಿರೋಧ ನುಡಿಗಳ ನುಡಿಯುವರೇ, ವಿರೋಧ ನುಡಿಗಳ ನುಡಿಯುವರೇ, ವಿರೋಧ ನುಡಿಗಳ ನುಡಿಯುವರೇ. ಇಂತಹ ದುರ್ವಾಕ್ಯಗಳನ್ನು ಆಡಬಾರದು. ಯಾಕೋ? ಲಗ್ನ ಮಾಡಿಕೊಳ್ಳಿ ಪ್ರಿಯ. ಸಾಧ್ಯವಿಲ್ಲ. ನೀನು ನನ್ನನ್ನು ಲಗ್ನವಾಗಬೇಕಾದರೆ
ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಕುರುವನ್ನು ತೆಗೆದುಕೊಂಡು ಬಾ. ಓ, ನೀವು ಅಣ್ಣನ ಅಜ್ಞಾಧಾರಕರು. ಹೌದು. ಅವ್ರ ಆಜ್ಞೆ ಇಲ್ಲದೆ ಏನು ಮಾಡೋದಿಲ್ಲ. ಅವರ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಅದು ಏನನ್ನು ಮಾಡುವುದಿಲ್ಲ. ಯಾವುದು? ಊಟ ತಿಂಡಿ ನಿದ್ರೆ ಏನು ಮಾಡುವುದಿಲ್ಲ ಪ್ರವೇ. ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು. ಹಾಗಾದರೆ ಅಣ್ಣನ ಬಳಿಗೆ ಹೋಗು, ಏನನ್ನಾದರೂ ಕುರುವನ್ನು ತೆಗೆದುಕೊಂಡು ಬಾ. ಆಹಾ, ಅಲ್ಲಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬಂದ ಮೇಲೆ ಲಗ್ನವಾಗಿವಿರಾ? ನೀನು ಆತುರದಲ್ಲಿರುವೆ, ಬೇಗ ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ನನಗಿಂತ ನೀವೇ ಆತರವಾಗಿದ್ದೀರಾ? ಹೋಗಿ ಬರಲೆ. ಅಲ್ಲ, ಒಂದೇ ಒಂದು ಲಕ್ಷ್ಮಣಗೆ ಹೋದ ಆ ರಕ್ಕಸಿಯು ಅಲ್ಲಿ ಏನು ಅನರ್ಥ ಮಾಡಿದಳು ಕಾಣನಲ್ಲ. ಗುಬ್ಬ ಪ್ರಾಣೇಶ್ವರ, ಅದು ನೋಡಿ ಆಕೆ ಎತ್ತಲಿ ಬರುತ್ತಿರುವಂತೆ ಕಾಣುತ್ತಿರುವ. ಪ್ರಿಯ 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 ಪ್ರಿಯ. ಅಯ್ಯೋ, ಹೋದೆಯಾ ಪಿಚಾಚಿ ಎಂದರೆ ಬಂದೆ ಗವಾಕ್ಸೆಯಲ್ಲಿ ಎಂಬಂತೆ ಪುನಃ ಬಂದಿರುವೆಯಾ? ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದರು ಪ್ರಿಯ. ಏನೆಂದು ಹೇಳಿದ? ಅವರೇನ ನಿಮ್ಮ ಆಜ್ಞಾಧಾರಕರಂತೆ, ನಿಮ್ಮ ಆಜ್ಞೆ ಇಲ್ಲದೆ ಏನು ಮಾಡೋದು ಇಲ್ವಂತೆ ಪ್ರಿಯ. ಹೌದು, ಆತನು ನನ್ನ ಆಜ್ಞಾಧಾರಕ. ನನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ನಿಮಗೆ ಒಳ್ಳೇದೇ ಆಗೋದಿಲ್ಲ ಬಿಡಿ ಪ್ರಿಯ. ಪಾಪ, ಅದೇನು ಕುರುವಂತೆ ಕೊಡಿ ಪ್ರಿಯ, ತಗೊಂಡೋಗ್ತೀನಿ. ಅದು ಕೊಡುವುದಲ್ಲ, ಬರೆಯುವುದು. ನಿನ್ನ ಬೆನ್ನು ತಿರುಗಿಸಲು ಬರೆಯುವೆನು. ಕೊಡೋದಲ್ಲ, ಅಲ್ಲಮ್ಮ, ಬರೆಯೋದು. ಬರೆಯೋದು ಬರೀತೀರಾ? ಹಿಂದೆ ಯಾಕೆ ಬರೀತೀರಾ? ಮುಂದೆ ಕೈಯ ಮೇಲೆ ಬರೆಯಬಾರದೆ? ಕೈಯ ಮೇಲೆ ಬರೆಯುವಂತಿಲ್ಲ, ಯಾಕೋ? ನಿನ್ನ ಬೆನ್ನ ಮೇಲೆ ಮಾತ್ರ ಬರೆಯಬೇಕು. ಮುಂದೆ ಬರೆಯಿರಿ ಪ್ರಿಯ. ಮುಂದೆ ಬರೆಯುವುದಿಲ್ಲ. ಹಣೆಯ ಮೇಲೆ ಬರೆಯುವಂತಿಲ್ಲ, ಕೆನ್ನೆಯ ಮೇಲೆ ಅಲ್ಲೂ ಕೂಡ ಬರೆಯುವಂತಿಲ್ಲ. ಒಟ್ನಲ್ಲಿ ನೀವು ಹಿಂದೆನೆ ಬರೆಯೋದು. ಹೌದು. ಹಿಂದ್ಗಡೆ ವಿಶಾಲವಾಗಿರೋ ಜಾಗ ನೋಡಿದ್ರೆ ಯಾಕೆ ಬಿಡ್ತೀರಾ? ಖಂಡಿತವಾಗಿಯೂ ಪ್ರಿಯ, ಬರೆಯೋದು ಬರೀತೀರಾ? ದಪ್ಪ ದಪ್ಪದಾಗಿ ಬರೆಯಬೇಕು. ದಪ್ಪ ದಪ್ಪಾಗಿ ಹೊತ್ತು ಹೊತ್ತಿ ಬರೆಯುತ್ತೇನೆ. ಇಲ್ಲಮ್ಮ, ಗುಂಡು ಗುಂಡಾಗಿ, ಮುದ್ದು ಮುದ್ದಾಗಿ, ದುಂದು ದುಂದಾಗಿ ಮುದ್ದು ಬರೆಯಬೇಕು. ಮುದ್ದಾಗಿ ದುಂದು ದುಂದಾಗಿ ಬರೆಯುವನಿಲ್ಲು. ಅಮ್ಮ, ಆ? ಇದನ್ನು ಆತನಿಗೆ ತೋರಿಸು, ಹವಮಾನಿಸುವನು. ಆ? ಏನಂದ್ರಿ? ಅಲ್ಲಮ್ಮ, ಪದಭೇದ ಮಾಡಿ ನೋಡು. ಯಾವ ರೀತಿ? ಹವ ನಿನ್ನನ್ನು ಮಾನಿಸುವನು, ಹವಮಾನಿಸುವನು ಒಂದಷ್ಟೇ. ಹಾಗೆ ಹೌದು. ಬರ್ದಿದ್ ಮುಗಿದೋಯ್ತಾ? ಖಂಡಿತವಾಗಿ ಮುಗಿಯಿತು. ಬಹಳ ಸೂಕ್ಷ್ಮಿಯಾಗಿ ಬರೀತೀರ. ಹೌದಲ್ಲವೇ? ಗೊತ್ತೇ ಆಗ್ಲಿಲ್ಲ. ಹೌದೌದು. ನೀನು ಹೊರಡು ತಾಯೇ. ಬರಲೆ. ಮತ್ತೆ ಬರಬೇಡಮ್ಮ, ನೀನು ಹೊರಡಮ್ಮ. ಅಕ್ಕ, ನಾನೀಗ ಹಸಿ ಮೈಯಲ್ಲಿದ್ದೀನಕ್ಕ. ನಾನು ಬರೋದ್ರೊಳಗಾಗಿ ಗುಡಸಲಿಗೆ ಅಡ್ಡಗೋಡೆ ಇಡಿಸಿ ಅಕ್ಕ. ನಮ್ಮ ಅಕ್ಕನಿಗೆ ಏನು ಗೊತ್ತೇ ಇಲ್ಲ ಪಾಪ. ಹೊಸದಾಗಿ ಮದುವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲು ಬಾರದು, ಕೇಳಲು ಬಾರದು. ಶಾಂತಮ್ಮ ಪಾಪ ಬರ್ತಾರೆ. ನೀವು ಬರುವುದರೊಳಗಾಗಿ ನಾನು ನನ್ನ ಸ್ವಾಮಿ ಇಲ್ಲಿಂದಲೇ ಹೊರಟು ಹೋಗಿರು. ಬಹಳ ಜಾಣೆ ಕಣೆ ಅಕ್ಕ ನೀನು. ಅಕ್ಕ, ಇವರು ತಮ್ಮನನ್ನು ನಾನು ಒರೆಸಿದ ಮೇಲೆ ಇವರು ನನಗೇನಾಗಬೇಕು? ಭಾವನಗರಾಗಬೇಕು. ವಾ 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 ವಾ. ನೀನು ನಡೆ ತಾಯೇ. ಬಾ ವಾ. ನಡೆಯಮ್ಮ. ಬಾ ವಾ. ಆಹ, ನನ್ನ ಮದುವೆಯಂತೆ ಮೋಹನನ್ನ ಮದುವೆಯಂತೆ ಊರೆಲ್ಲಿಯೇ ನಂಗೆ ನೀನು. ಟಂ 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 ಟಂ. ಓ ಪ್ರಿಯಾ, ಓಹೋ ಪ್ರಿಯಾ, ಪ್ರಿಯಾ. ಅಯ್ಯೋ, ಯಾವಾಗ್ಲೂ ತೋರಿಸ್ತಾನೆ ಇರ್ತೀರಲ್ಲ ಪ್ರಿಯಾ. ನೀನು ಪುನಃ ಬಂದೆಯಾ? ಕುರುವನ್ನು ತಂದಿರುವೆಯಾ? ತಂದಿರುವೆನು. ಹಾಗಾದರೆ ಕೊಡು ನೋಡೋಣ. ಕೊಡೋದಲ್ಲ, ತೋರ್ಸೋದು. ತೋರಿಸುವುದೇ? ತೋರಿಸು ನೋಡೋಣ. ಆಹಾ, ಮಾರನಂತ ರೂಪ ಕಂಡು ಮಾರುವುದೇ ಮೋಹಗೊಂಡು ಬಾರೋ ಪ್ರಿಯತಮ. ಮಾರನಂತ ರೂಪ ಕಂಡು ಮಾರುವುದೇ ಮೋಹಗೊಂಡು ಬಾರೋ ಪ್ರಿಯತಮ.
ಪರಿಣಾಮ ಇಲ್ದಲೆ ಸುಮ್ಮನೆ ಇದ್ದೀರಲ್ಲ, ನಿಮಗಿದೆಯೋ ಇಲ್ವಾ ನನ್ನ ಮದುವೆ ಮಾಡ್ಕೊಳ್ಳೋ ಮನಸ್ಸು? ಮೊದಲು ಕುರುವನ್ನು ಕೊಡು, ಆಮೇಲೆ ಲಗ್ನ ಮಾಡ್ಕೊಂತೀರಾ? ನಿನಗೆ ಲಗ್ನವಾಗಬೇಕೋ ಬೇಡವೋ? ತೋರಿಸಲೇಬೇಕೆ? ತೋರಿಸಿ. ಮೂರ್ಛೆ ಹೋಗ್ಬಾರ್ದು. ಮೂರ್ಖಳೆ, ಆ? ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿದ್ದೀರಾ. ಒಳ್ಳೆಯ ಮಾತಿನಿಂದ ನನ್ನನ್ನು ವರಿಸಿದ್ರೆ ಸರಿ, ಇಲ್ಲವಾದರೆ ಒಬ್ಬನನ್ನು ಒದಿಸಿ ಇನ್ನೊಬ್ಬನನ್ನು ವರಿಸುವೆನು. ಮೆಚ್ಚತಕ್ಕದ್ದೇ ನಿನ್ನ ರೂಪವನ್ನ. ಆಹಾ. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ಆ. ನೀನು ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಏನು ನಿಮ್ಮ ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿಯಂತೆ ಮದುವೆಯಾಗುವ ಮೊದಲು ವಧುವು ವರನನ್ನು ನೋಡಬಾರದು, ನೋಡಬಾರ್ದಾ? ಮುಟ್ಟಬಾರದು, ಮುಟ್ಟಬಾರ್ದಾ? ಮಾತನಾಡಲು ಬಾರದು. ಅದೆಲ್ಲ ಇಲ್ಲ ಅಂದ್ಮೇಲೆ ಇದಂತ ನಾನೇನ್ ಮಾಡ್ಲಿ? ನಮ್ ಪದ್ಧತಿ ಹಂಗಲ್ಲ ಪ್ರಿಯಾ. ಒಂದ್ಸರಿ ನೋಡ್ತೀವಿ, ಕರಿತೀವಿ, ಬಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಅಯ್ಯೋ, ಕಣ್ ಕಟ್ಕೊಂಡ್ರೆ ಏನು ಕಾಣೋದಿಲ್ವಲ್ಲ ಪ್ರಿಯಾ? ಲಗ್ನವಾಗಬೇಕೋ ಬೇಡವೋ? ಬೇಕು. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ನನ್ನ ಕಣ್ಣಲ್ಲ, ನಿನ್ನ ಕಣ್ಣನ್ನು ಕಟ್ಟಿಕೋ. ನಂದ? ಆ ಸರಿಯಾಗಿ ಕಟ್ಟಿಕೋ. ಕುಳಿತುಕೋ. ಇದು ಬೇರೆ. ನಿಂತುಕೋ. ಕುಳಿತುಕೋ. ನಿಂತುಕೋ. ಅಯ್ಯೋ, ಕೂತ್ಕೊಳ್ಳೋದು ಎದ್ದಳೋದು ಬರೀ ಇದೇ ಆಗ್ತಾ ಇರ್ತತೆ ಪ್ರಿಯಾ. ಲಗ್ನವಾಗಬೇಕೋ ಬೇಡವೋ? ಬೇಕು. ನಿನ್ನ ಸೆರಗಿನಿಂದ ನಿನ್ನ ಕಣ್ಣನ್ನು ಕಟ್ಟಿಕೋ. ಕಟ್ಕೊಳ್ಳೇಬೇಕಾ? ಕಟ್ಕೊಳ್ಳೇಬೇಕಾ ಪ್ರಿಯಾ? ಉರಿವುದು ಮೂಗು, ಉರಿವುದು ರಗುತ, ಉರಿವುದು ಮೂಗು, ಉರಿವುದು ರಗುತ, ಅದರಿಂದದಕ್ಕೆ ಬಂಡಾಟ. ಏನ ಮಾಡಲೀಗ ಕೊಯ್ಲೆ ಬಂಡ ಭೋಗ. ಅವ್ರ ಮನೆ ಅಳಗ, ಇವ್ರ ಮನೆ ಅಳಗ, ನಗದಲ್ಲಿ ಕಾಯಗ, ಚಬಲು ಕಂಡೋಗ. ಏನು ಮಾಡಲೀಗ ಹೋಗು ಕೊಯ್ದ ಬಿಟ್ಟ. ಮದ್ವಾಯ್ತಿನಂತ ಬಂದ ಕೊಯ್ದೆ ಬಂಡ ಭೋಗ. ಅವ್ರ ಮನೆ ಅಳಗ, ಇವ್ರ ಮನೆ ಅಳಗ, ನಗದಲ್ಲಿ ಕಾಯಗ, ಚಬಲು ಕಂಡೋಗ. ಅಣ್ಣ ಉರಿ ಏ ಅಗಡ ಬಗಡ ಬರ್ರು. ಯಾರಮ್ಮ ತಾವು? ಅಗಡ ಬಗಡ ಎಲ್ಲಿದ್ದೀರು? ಅಮ್ಮ ಯಾರಮ್ಮ ತಾವು? ನಾವು ತೂಡ್ ಬರಕ ಏನಮ್ಮ ಅವತಾರ ಇದು? ಎಲ್ಲೋಗಿದ್ರಿ? ನಾಮ ನಾಮ ನಾಮದವರಲ್ಲ, ವಿಭೂತಿಯವರು. ಅಕ್ಬಣ ಅಕ್ಬಣ ಅಕ್ಬಣ. ನೋಡಕ್ 30 ಮಣ ಇದೆ, 10 ಮಣ ಅಂತಾರಲ್ಲ. ನಾಮ ನಾಮ ಏನು ಎಲ್ಲಿಗೆ ಹೋಗಿದ್ರಿ? ಅಲ್ಲಿ ಯಾರ್ಯಾರು ಇದ್ರು, ಏನ್ ಮಾಡ್ರಿ ಅಷ್ಟೇ ಹೇಳಿ ಸಾಕು. ಈತೆ ಈತೆ ಹೊಡಿಬಾರ್ದು, ಹಂಗೆ ಹೇಳ್ಬೇಕು. ಈತೆ ಸೀಸೆ ಸೀಸೆ ಗೀಸೆ ಇಲ್ಲ ಇಲ್ಲ, ನಾವೆಲ್ಲ ಮಡಿಕೆ ಕುಡಿಕೆ ಡಬ್ಬ ಅವೆಲ್ಲ ಇಟ್ಕೊಂಡು. ಅವರು ನಾನು ನಾಮನ್ನ ಮದುವೆ ಅಂತ ಹೋಗಿದ್ದೆ. ಹಾ, ಮೂಗನ್ನು ಕೊಯ್ಬಿಟ್ರು. ಅಯ್ಯೋ ಪಾಪ, ಬರೀ ಮೂಗ್ ಮಾತ್ರ ಕುಯ್ದ್ರೆ ಬೇರೆ ಏನಾದ್ರು ಕುಯ್ದ್ರೆ? ಇಲ್ಲ ಮೂಗ್ ಮಾತ್ರ. ಏನ್ ಮಾಡ್ಬೇಕು ಇವಾಗ? ನಮ್ಮ ಅಣ್ಣನಿಗೆ ಹೇಳ್ಬೇಕು ತಾಳೆ ವಿಚಾರ ಹೇಳ್ಬೇಕು, ಲಕ್ಷ್ಮಣಿಗೆ ಶಿಕ್ಷೆ ಕೊಡಿಸ್ಬೇಕಲ್ವಾ? ಹಾ. ಮಗನಾಕ್ಷ ಇಟ್ಕೊಳ ಅವ್ರಿಗೆ. ಬಮ್ಮ ಹೋಗೋಣ. ಏ ರಾಮಲಕ್ಷ್ಮಣ ಬಾಬು ದೈಪದ